ನಮಸ್ತೆ. ನಾನು ಕಾಪರ್ಟಿ ಬಗ್ಗೆ ಮಾತಾಡಿದಾಗ ಬೇರೆ ಆಪ್ಷನ್ಸ್ ಬಗ್ಗೆ ತಿಳಿಸಿ ಅಂತ ಕೇಳಿದ್ರಿ. ಸೊ ಮೊದಲನೇದಾಗಿ ಬ್ಯಾರಿಯರ್ ಮೆಥಡ್ಸ್ ಅಂತ ಹೇಳ್ತೀವಿ, ಅಂದ್ರೆ ತಡೆಗಟ್ಟೋದು. ಸ್ಪರ್ಮ್ ಮತ್ತೆ ಓಸೈಟ್ ಅಂದ್ರೆ ಮೊಟ್ಟೆ ಮೀಟ್ ಆಗದಿರಂಗೆ ತಡೆಗಟ್ಟೋದು. ಆ ಬ್ಯಾರಿಯರ್ ಮೆಥಡ್ಸ್ ಅಲ್ಲಿ ಗಂಡಸರಿಗೆ ಕಾಂಡಮ್ಸ್ ಬರುತ್ತೆ, ಹೆಂಗಸರಿಗೂ ಕೂಡ ಕಾಂಡಮ್ಸ್, ಡಯಾಫ್ರಮ್, ಸರ್ವೈಕಲ್ ಕ್ಯಾಪ್ ಅಂತ 3 ತರ ಬರುತ್ತೆ. ಎರಡನೇ ಆಪ್ಷನ್ ಬಂದು ಹಾರ್ಮೋನ್ಸ್ ಅಲ್ಲಿ ಮಾತ್ರೆಗಳಿದೆ, ಓಸಿ ಪಿಲ್ಸ್ ಅಂತ ಹೇಳ್ತೀವಿ, ಓರಲ್ ಕಾಂಟ್ರಾಸೆಪ್ಟಿವ್ ಪಿಲ್ಸ್. ಇಂಜೆಕ್ಷನ್ಸ್ ಇದೆ, ತಿಂಗಳಿಗೊಂದ್ಸತಿ ಇಲ್ಲ 3 ತಿಂಗಳಿಗೊಂದ್ಸತಿ ತಗೊಳ್ಳುವಂತ ಇಂಜೆಕ್ಷನ್ಸ್ ಗಳಿದಾವೆ. ಅದಾದ್ಮೇಲೆ ಇಂಪ್ಲಾಂಟ್ ಅಂತ ಸ್ಕಿನ್ ಕೆಳಗೆ ಹಾಕುವಂತ ಒಂದು ಇಂಪ್ಲಾಂಟ್, ಅದು ಸ್ಲೋ ಆಗಿ ಹಾರ್ಮೋನ್ಸ್ ನ ರಿಲೀಸ್ ಮಾಡುತ್ತೆ. ಸೊ ಈ ಹಾರ್ಮೋನ್ಸ್ ಏನ್ ಮಾಡುತ್ತೆ ಅಂದ್ರೆ ಮೊಟ್ಟೆ ಹೊಡಿಲಿಕ್ಕೆ ಅಂದ್ರೆ ಓವ್ಯುಲೇಷನ್ ಆಗೋದನ್ನ ತಡೆಗಟ್ಟುತ್ತೆ. ಇನ್ನೊಂದು ಮೆಥಡ್ ಬಂದು ಕಾಪರ್ಟಿ. ಈಗ ಬರ್ತಿರೋ ಕಾಪರ್ಟಿಗಳಲ್ಲಿ ಮಲ್ಟಿಲೋಡ್ ಕಾಪರ್ಟಿ ಅನ್ನೋದು ಲೇಟೆಸ್ಟ್. ಸೊ ಈ ಲೇಟೆಸ್ಟ್ ಕಾಪರ್ಟಿ ಏನ್ ಮಾಡುತ್ತೆ, ಅದರಲ್ಲಿರೋ ಕಾಪರ್ ಅಂಶ ಗರ್ಭಕೋಶ ಒಳಗಿರೋ ಪೊರೆನ ಇರಿಟೇಟ್ ಮಾಡುತ್ತೆ. ಆ ಇರಿಟೇಟ್ ಮಾಡೋದ್ರಲ್ಲಿ ಆಗಿರೋ ಭ್ರೂಣ ನಿಲ್ದೇನೆ ಹೋಗುತ್ತೆ. ಅಕಸ್ಮಾತ್ ಮಗು ಆಗುತ್ತೆ ಅನ್ನೋ 6 ತಿಂಗಳಲ್ಲಿ ಚಾನ್ಸ್ ಇದ್ರೆ ಇಮಿಡಿಯೇಟ್ ಆಗಿ ಕಾಪರ್ಟಿ ಹಾಕೊಂಡ್ರೆ ಅದು ಇಂಪ್ಲಾಂಟೇಶನ್ ಆಗೋದನ್ನ ತಡೆಯುತ್ತೆ. ಮೂರನೇದು ಬಂದು ನಮ್ಗೆ ಮಿರೆನಾ ಅಂತ ಕೇಳಿದ್ರಿ. ಸೊ ಮಿರೆನಾ ಬಂದ್ಬಿಟ್ಟು ಇಟ್ ಇಸ್ ಅನ್ ಹಾರ್ಮೋನಲ್ ಕಾಂಟ್ರಾಸೆಪ್ಟಿವ್ IUCD ಅಂತ ಹೇಳ್ತೀವಿ. ಮಿರೆನಾ ಏನ್ ಮಾಡುತ್ತೆ, ನಮ್ಮ ಕಾಪರ್ಟಿನಲ್ಲಿ ಕಾಪರ್ ಇರುತ್ತಲ್ಲ, ಹಾಗೆ ಮಿರೆನಾನಲ್ಲಿ ಪ್ರೊಜೆಸ್ಟ್ರಾನ್ ಇರುತ್ತೆ. ಸೊ ಇದು ಕೂಡ ನಮ್ಮ ಗರ್ಭಕೋಶದ ಪೊರೆ ಏನಿರುತ್ತೆ, ಇನ್ನರ್ ಲೇಯರ್, ಎಂಡೋಮೆಟ್ರಿಯಲ್ ಲೇಯರ್ ನ ಬೆಳಿಲಿಕ್ಕೆ ಬಿಡೋದಿಲ್ಲ. ಸೊ ಹಾಗಾಗಿ ಮತ್ತೆ ಇದು ಕೂಡ ಭ್ರೂಣನ ಇಂಪ್ಲಾಂಟ್ ಆಗೋದಕ್ಕೆ ತಡೆಗಟ್ಟುತ್ತೆ. ಈ ಆಪ್ಷನ್ಸ್ ಅಲ್ಲಿ ಫೇಲ್ಯೂರ್ ರೇಟ್ ಏನಿದೆ, ಯಾವ ಟೈಮಲ್ಲಿ ಯಾವ ಆಪ್ಷನ್ ಬೆಟರ್ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ.